ಇವತ್ತು ಸಂಜೀವ್ ದಿ ಶೆಫ್ ನಮ್ಮೆಲ್ಲರಿಗೂ ಒಂದು ಹೊಸ ರೆಸಿಪಿ ಹೇಳ್ಕೊಡ್ತಿದೆ. ಅದೇನು ಅಂತ ನೋಡೋಣ ಬನ್ನಿ. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಗ್ರೀನ್ ಪೀಸ್ ಟೋಸ್ಟ್ ಮಾಡೋದು ಹೇಳ್ಕೊಡ್ತೀನಿ. ನಂತರ ಮಕ್ಕಳು ಸ್ಕೂಲಿಂದ ಬಂದಾದ್ಮೇಲೆ ಏನಾದ್ರು ಸ್ಪೆಷಲ್ ಆಗಿರೋದು ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಇದು ಒಂದು ಒಳ್ಳೆ ಚಾಯ್ಸ್. ಇವಾಗ ಬನ್ನಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಬ್ರೆಡ್, ಚೀಸ್, ಗರಂ ಮಸಾಲ, ಅಚ್ಕಾರದ ಪುಡಿ, ಉಪ್ಪು, ಆಲಿವ್ ಆಯಿಲ್, ಕೊತ್ತಂಬರಿ, ಬೆಣ್ಣೆ, ಹಸಿ ಕೊಬ್ಬರಿ, ಬಟಾಣಿ ನಾಟಿ ಬಟಾಣಿ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನಮಗೆ ಯಾವ ಬಟಾಣಿ ಸಿಗುತ್ತೋ ಅದೇ ಬಟಾಣಿ ತಗೊಳ್ಳಿ. ಆಮೇಲೆ ಈರುಳ್ಳಿ ಅಷ್ಟೇ. ಇವತ್ತು ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟು ಬೇಕೋ ಅಷ್ಟೇ ಮೆಜರ್ ಮಾಡ್ಕೊಂಡು ತೊಗೊಂಡಿದ್ವಿ. ಸೊ ಇವಾಗ ಶುರು ಮಾಡೋಣ. ಫಸ್ಟು ಸ್ವಲ್ಪ ನಾವು ಎಷ್ಟು ತೊಗೊಂಡಿದ್ವೋ ಅಷ್ಟೇ ಆಲಿವ್ ಆಯಿಲ್ನ ಪ್ಯಾನಿಗೆ ಹಾಕ್ಬಿಟ್ಟು, ಹಾಗೆ ಈರುಳ್ಳಿ ಬಟಾಣಿನೂ ಪ್ಯಾನಿಗೆ ಹಾಕ್ಬಿಟ್ಟು ಅದು ಫುಲ್ ಕುಕ್ ಆಗೋವರೆಗೂ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಳ್ಳೋದು ಇನ್ನೇನ್ ಮುಗೀತಾ ಬರ್ತಾ ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತೆ ಉಪ್ಪು ಒಂದ್ ಸ್ವಲ್ಪ ಕಮ್ಮಿ ಇದ್ರೆ ಒಳ್ಳೇದು. ಯಾಕೆಂದ್ರೆ ಮುಂದಕ್ಕೆ ನಾವು ಚೀಸ್ ಹಾಕುವಾಗ ಚೀಸ್ ಅನ್ನೂ ಉಪ್ಪಿರತ್ತೆ. ಅದಕ್ಕೆ ಇವಾಗ ಮತ್ತೆ ಬಾಡಿಸ್ಕೊಳ್ಳೋಣ. ಇವಾಗ ನಾವು ಹಸಿ ಕೊಬ್ಬರಿನೂ ಹಾಕೋಣ. ಯಾಕೆ ಅಂತಂದ್ರೆ ಹಸಿ ಕೊಬ್ಬರಿ ಬೈಂಡಿಂಗ್ ಏಜೆಂಟ್ ತರ ವರ್ಕ್ ಆಗುತ್ತೆ. ಆಮೇಲೆ ಹಸಿ ಕೊಬ್ಬರಿ ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ. ಇವಾಗ ನಾವು ಫೈನಲ್ ಟಚ್ ಕೊಡ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಈಗ ನಮ್ಮ ಸ್ಟಫಿಂಗ್ ಮುಗ್ದಿದೆ, ಅದನ್ನ ಪಕ್ಕಕ್ಕೆ ಇಟ್ಕೊಂಡಿದೀವಿ. ಒಂದು ತವಾ ಇಟ್ಕೊಂಡು ಬ್ರೆಡ್ ಮೇಲೆ ಬಟರ್ ಹಚ್ಚೋಣ. ಇವಾಗ ಒಂದು ಬ್ರೆಡ್ ಮೇಲೆ ಸ್ಟಫಿಂಗ್ ಹಾಕಿದೀವಲ್ಲ, ಅದರ ಮೇಲೆ ನಮ್ಮ ಚೀಸ್ ಹಾಕೊಳ್ಳೋಣ. ಈಗ ನಮ್ಮ ಗ್ರೀನ್ ಪೀಸ್ ಟೋಸ್ಟ್ ರೆಡಿ. ಇವಾಗ ಇದನ್ನ ಪ್ರಜ್ಞಾಕ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಚೀಸ್ ಏನಿದೆ ಫುಲ್ ಮೆಲ್ಟ್ ಆಗಿದೆ. ಇದ್ರ ಜೊತೆ ಹಿಂಗೆ ಹೊಂದ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆಮೇಲೆ ಇದೂ ಅಷ್ಟೇ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ. ಬ್ರೆಡ್ನು ಸ್ಟಫಿಂಗ್ ಹೇಳೋದೇ ಬೇಡ, ಸಕ್ಕತ್ತಾಗಿದೆ. ಸೂಪರ್ ಕಣ. ನೀವು ತಿನ್ನು, ಸ್ವಲ್ಪ ತಗೋ. ಥ್ಯಾಂಕ್ ಯು. ತಿನ್ನು ತಗೋ. ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಸಂಜೀವ್ ಒಂದು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ತನಕ ಬಾಯ್ ಬಾಯ್.